ನಾವು ಅಡ್ಡ ಕೇಳ್ಬೇಕು. ರಹೀಂ ಖಾನ್ ಆದ್ರೇನು, ಈಶ್ವರ್ ಖಂಡ್ರೆ ಆದ್ರೆ ಇನ್ನೊಬ್ರೇನು? ಯಾಕೆಂದ್ರೆ ಓಟ್ ಹಾಕಿದೀವಿ ನಾವು, ನಮ್ಮ ಮತ ಬೇಕು, ನಮ್ಮ ಹಿತ ಬೇಡ ಅಂದ್ರೆ ಹೆಂಗೆ? ದಯಮಾಡಿ ಮೀಟಿಂಗ್ ಕರೀರಿ, ನಾನು ಬರ್ತೀನಿ. ಕರೀರಿ, ನೀವು ಮೀಟಿಂಗ್ ಕರೀರಿ, ನೀವೆಲ್ಲ ಲೀಡರ್ಸ್ ಗಳೆಲ್ಲ, ನಾನು ಬರ್ತೇನೆ. ಕೇಳೋಣ ನಾವು. ಯಾಕೆ ಕೇಳೋಣ ಅಂದ್ರೆ ಸುಮಾರು ಇಲ್ಲಿ ಎಷ್ಟು ಸಾವಿರ ಕೋಟಿ ದುಡ್ಡು ಬಂದಿದೆ ಮಾಹಿತಿ ಇದೆ ನನಗೆ. ಹೇಳ್ತೀವಿ, ಅದೇ ಹೇಳ್ತೀವಿ. ನನಗೆ ಈ ಬೀದರ್ ಜಿಲ್ಲೆಗೆ SCP TSP ದುಡ್ಡಾಗ್ಲಿ, PWD ದುಡ್ಡಾಗ್ಲಿ, ಎಷ್ಟು ದುಡ್ಡು ಇಲ್ಲಿದ್ದಾರೆ ನಮ್ಮ ಚಂದ್ರಶೇಖರಯ್ಯನವರು. ದುಡ್ಡು ಬಿಡುಗಡೆ ಮಾಡೋ ಜಾಗದಲ್ಲಿ ಇರೋದೇ ಅವರು ಇದಾರೆ ನೋಡಿ. ಆರ್ಥಿಕ ಮತ್ತು ಸಾಂಖ್ಯಿಕ ಇಲಾಖೆ ಏನು ಇದೆಯಲ್ಲ, ಅವರೇ ಗಡಿನಾಡು ಪ್ರದೇಶದ ದುಡ್ಡು ಅವ್ರ ಕಡೆ ಇದೆ. ಎಷ್ಟು ಸಾವಿರ ಅವರೇ ಹೇಳ್ತಾರೆ. ಆ ದುಡ್ಡು ಬಿಡುಗಡೆ ಮಾಡೋ ಜಾಗದಲ್ಲಿ ಅವರೇ. ನಾವು ಕೊಟ್ಟಿ ತಕೊಂಡು ಒಂದು ಮೀಟಿಂಗ್ ಕರಿಬೇಕು. ನಮ್ಮ ಸಮುದಾಯದ ಕುಂದುಕೊರತೆ ಸಮಾನ ಮನಸ್ಕರ ಸಭೆ ಅಂತ ಕರೆದು, ಅವರಿಗೆ ಕರೆದು ಮೆಲ್ಲಿಗೆ ಬನ್ನಿ ಅಂತ ಹೇಳಿ, ಮೊದಲೇ ಹೇಳ್ಬಾರ್ದು ಯಾವ್ದು, ನಿಮ್ಗೊಂದು ಗೌರವ ಸನ್ಮಾನ ಇದೆ ಬನ್ನಿ ಅಂತ ಕರೆದು, ಆಗ ನಾವು ಹೇಳ್ಬೇಕು, ನೋಡ್ರಪ್ಪ SCP TSP ಇಷ್ಟು, ಈ ಬಡ್ಜೆಟ್ ಇಷ್ಟು ಬಂದಿದೆ, ನಮ್ಮ ಪಾಲ್ ಎಷ್ಟು. ಇದು ಕೇಳಲಿಲ್ಲ ಅಂದ್ರೆ ನಿಮ್ಮನ್ನ ಯಾರು ಸೀಟ್ ಹಾಕಲ್ರಿ, ಯಾರು ಸೀಟ್ ಹಾಕಲ್ಲ. ಯಾಕೆಂದ್ರೆ 5,000 ರೂಪಾಯಿಗೆ, 20,000 ರೂಪಾಯಿಗೆ, 15,000 ರೂಪಾಯಿಗೆ ನಾವೇನಾದ್ರು ಕೈ ಹೊಡ್ಬಿಟ್ರೆ ನಡಿ ಆಚಿಕೆ ಅಂತ ನಾವ್ಯಾರು ಅಂಬೇಡ್ಕರ್ ವಾದಿಗಳು ಯಾವತ್ತೂ ಮಾರಾಟಕ್ಕಿಲ್ಲ, ಚರಿತ್ರೆನೇ ಇಲ್ಲ. ಬಾಬಾ ಸಾಹೇಬ್ ಅಂಬೇಡ್ಕರ್ ಮತಾಂತರ ಆಗುವಂತ ಸಂದರ್ಭ, ಮತಾಂತರ ಅಲ್ಲ ಅದು, ರಿವರ್ಷನ್ ನಾಟ್ ಕನ್ವರ್ಷನ್. ಅವಾಗ ಹೈದರಾಬಾದ್ ನಿಜಾಮ್ ಏನ್ ಹೇಳ್ತಾನೆ ಗೊತ್ತಾ ಬಾಬಾ ಸಾಹೇಬ್ರಿಗೆ? ಬಾಬಾ ಸಾಹೇಬ್ರೆ, ನೀವೇನಾದ್ರೂ ನೀವೇನು ಧರ್ಮಾಂತರ ಆಗ್ತೀವಿ ಅಂತ ಹೇಳ್ತಾ ಇದ್ದೀರಾ, ನೀವೇನಾದ್ರೂ ಮುಸಲ್ಮಾನರು ಇಸ್ಲಾಂ ಬಂದ್ಬಿಟ್ರೆ ನಿಮ್ ಇಡೀ ಸಮುದಾಯನ ಕಾಪಾಡೋದು ನನ್ ಜವಾಬ್ದಾರಿ, ಬನ್ನಿ ಎಂದ. ಏನಂದ್ರೆ ಅಂಬೇಡ್ಕರ್ ನಿಜಾಮನ್ಗೆ, ನನ್ನೇನ್ ಧನ ಅನ್ಕೊಂಡಿದ್ಯಾ ಕೊಂಡ್ಕೊಳಕ್ ನೀನು? ನಾನ್ ಧನ ಅಲ್ಲ ಮಾರಾಟ ಆಗಕ್ಕೆ ಅಂದ್ರು ಅಂಬೇಡ್ಕರ್. ಕ್ರೈಸ್ತರು ಕೇಳಿದ್ರು, ಬನ್ನಿ ನೀವು ನಮ್ಮ ಕ್ರೈಸ್ತ. ನೋ, ದೇರ್ ಇಸ್ ನೋ ಸೆಕೆಂಡ್ ಈಸ್ಟ್ ಇಂಡಿಯಾ ಕಂಪನಿ ಇನ್ ಇಂಡಿಯಾ. ನಾನೇನಾದ್ರು ಕ್ರೈಸ್ತ ಧರ್ಮಕ್ಕೆ ಹೋದ್ರೆ ಎರಡನೇ ಈಸ್ಟ್ ಇಂಡಿಯಾ ಕಂಪನಿ ಆಗ್ಬಿಡ್ತದೆ ಈ ದೇಶ. ಯಾವ ಕಾರಣಕ್ಕೂ ಕ್ರೈಸ್ತ ಮತ್ತು ಮುಸಲ್ಮಾನ್ ಧರ್ಮಕ್ಕೆ ಹೋಗದೆ ಈ ಭಾರತದ ಚರಿತ್ರೆಯಲ್ಲಿ ಇವತ್ತೇನು ಹಿಂದೂಗಳು ಅಂತ ಹೇಳ್ತಿದಾರಲ್ಲ, ಅವರ ಘನತೆಯನ್ನ ಮೊಟ್ಟ ಮೊದಲು ಕಾಪಾಡಿದಂತರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್. ಅವ್ರ ಋಣನ ಈ ಪ್ರತಿಯೊಬ್ಬ ಭಾರತೀಯನು ತೀರ್ಸಕ್ಕಾಗಲ್ಲ, ಯಾವ ಮೋಹನ್ ಭಾಗವತ್ ತೀರ್ಸಕ್ಕಾಗಲ್ಲ ಅಂಬೇಡ್ಕರ್ ಋಣನ. ಅಂಬೇಡ್ಕರ್ ಅವರ ಪಾದ ಧೂಳಿಗೆ ಮೋಹನ್ ಭಾಗವತ್ ಸರಿ ಸಮಾನ ಆಗಕ್ಕೆ ಸಾಧ್ಯ ಇಲ್ಲ. ಯಾಕೆಂದ್ರೆ ಅಂಬೇಡ್ಕರ್ ಹೇಳ್ತಾರೆ, ಐ ಆಮ್ ಫಸ್ಟ್ಲಿ ಇಂಡಿಯನ್, ಐ ಆಮ್ ಲಾಸ್ಟ್ಲಿ ಆಲ್ಸೋ ಇಂಡಿಯನ್. ಯಾವ ಮೋಹನ್ ಭಾಗವತ್ ಹೇಳಿದಾರೇನ್ರಿ? ಹೂ ಇಸ್ ಅಂಬೇಡ್ಕರ್? ವಾಟ್ ಇಸ್ ಅಂಬೇಡ್ಕರ್? ಅಂತ ವಂಶಸ್ಥರು ನೀವು ನಿಮ್ ಮನೆ ಹತ್ರ ಸೆನ್ಸಸ್ ಬರೆಯಕ್ ಬಂದ್ರೆ ಬಾಗಲ್ ಜಡಿಸ್ಕೊಂಡು ಓಡ್ಬಿಟ್ರೆ ಬರಿಬೇಕು. ಯು ಶುಡ್ ರೈಟ್. ಹಾಗಾಗಿ ಅಂಕಿ ಅಂಶಗಳನ್ನ ದಾಖಲು ಮಾಡಿ ಅಂತಕ್ಕಂಥ ಮಾತುಗಳ ಸಂದರ್ಭಕ್ಕೆ ನಿಮ್ಗೆ ಹೇಳ್ತಾ, ಈ ಕಾರ್ಯಕ್ರಮವನ್ನ ಬಹಳ ಚೆನ್ನಾಗಿ ಅಚ್ಚುಕಟ್ಟಾಗಿ ಎಲ್ಲಾ ಚೇರ್ಗಳು ಬರುತ್ತೆ. ಹೊಡೆದ ಚಪ್ಪಾಳೆ, ಚೇರ್ಗಳ ಸಾಕಾಗದೆ ಹೊರಗಡೆ ನಿಂತಿದ್ರೆ ಹೊಡೆದ ಚಪ್ಪಾಳೆ. ಅದು ಬೀದರ್ನ ಸ್ವಾಭಿಮಾನಿಗಳು, ಆ ಸ್ವಾಭಿಮಾನಿ ಇದ್ದವ್ರಿಗೆ ಅದು ಬರುತ್ತೆ. ಹಾಗಾಗಿ ಊಟ ವ್ಯವಸ್ಥೆ ಆಗಿದೆ.